ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್ ಅನ್ನುವಂತಹ ಅಭ್ಯಾಸವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಈ ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್ನಲ್ಲಿ ಇಷ್ಟು ದಿವಸ ಬ್ರೀತಿಂಗ್ ಎಕ್ಸಸೈಸ್ಗಳು ನಾವೇನು ಮಾಡ್ತಾ ಇದ್ವಿ, ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಅಂತ ಪ್ರಭೇದಗಳಲ್ಲಿ ಏನು ಮಾಡ್ತೀವಿ, ಬರೀ ಕೈಯಿಂದ ಮಾತ್ರ ಚಲನೆ ಕೊಡ್ತಾ ಇದ್ವಿ. ಇವತ್ತೇನು ಮಾಡ್ತೀವಿ ಅಂದರೆ ಆ್ಯಂಕಲ್ ಅಂದರೆ ನಮ್ಮ ಕಣಕಾಲನ್ನ ಆ್ಯಂಕಲ್ ಅಂತ ಕರೆಯಲಾಗುತ್ತೆ. ಇವತ್ತು ನಮ್ಮ ಕಣಕಾಲಿಗೂ ಚಲನೆ ಕೊಡ್ತೀವಿ, ಉಸಿರಾಟವನ್ನು ಸಹ ಅಭ್ಯಾಸ ಮಾಡ್ತೀವಿ ಮತ್ತು ಕೈಗಳಿಗೂ ಚಲನೆ ಕೊಡ್ತೀವಿ. ಈ ಮೂರಲ್ಲೂ ಸಹ ಸಮನ್ವಯವನ್ನು ತೆಗೆದುಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಸೊ ನಾನು ಈಗ ಅಭ್ಯಾಸವನ್ನು ಮಾಡಿ ತೋರಿಸ್ತೀನಿ ನೋಡಿ. ಈ ಆ್ಯಂಕಲ್ ಸ್ಟ್ರೆಚ್ ಬ್ರೀತಿಂಗ್ನಲ್ಲಿ ನಿಮ್ಮ ಪಾದಗಳು ಒಂದಕ್ಕೊಂದು ಸಮಾನಾಂತರವಾಗಿರಲಿ. ಸಾಧಾರಣ ಹಿಂಗೆ ವಿ ಆಕಾರದಲ್ಲಿ ಇಟ್ಬಿಡ್ತೀವಿ, ಆದಷ್ಟು ಒಂದಕ್ಕೊಂದು ಸಮಾನಾಂತರವಾಗಿರಲಿ. ಮತ್ತು ಕಾಲು ಕೂಡ್ಸ್ಕೊಂಡು ಮಾಡೋದು ಬೇಡ. ಕಾಲು ಕೂಡ್ಸಿದ್ರೆ ನಿಮಗೆ ಒಂಥರ ಸಮತೋಲನ ಕಳ್ಕೊಳ್ಳುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೆ ಕಾಲನ್ನು ಸ್ವಲ್ಪ ದೂರ ಇಟ್ಕೊಳ್ಳಿ, ಆಗ ನಿಮಗೆ ಸಮತೋಲನ ಸಿಗುತ್ತೆ, ಚೆನ್ನಾಗಿ ಸಮತೋಲನ ಸಿಕ್ಕತ್ತೆ. ಈ ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ನೇರವಾಗಿ ನಿಂತ್ಕೊಳ್ಬೇಕು. ನೇರವಾಗಿ ನಿಂತ್ಕೊಂಡು ನಿಮ್ಮ ಹಸ್ತವನ್ನು ತೊಡೆಯ ಭಾಗದ ಮೇಲೆ ಇಡ್ತೀವಿ. ನೇರವಾಗಿ ನಿಂತ್ಕೊಂಡಾಗ ಎಷ್ಟೊಂದು ಸರಿ ಅಂತ ಕುತ್ತಿಗೆ ಹಿಂಗೆ ಮುಂದಕ್ಕೆ ಬಾಲಿಸ್ಬಿಡ್ತೀವಿ. ಆದಷ್ಟು ನೇರವಾಗಿ ನಿಂತ್ಕೊಂಡಾಗ ನಿಮ್ಮ ಕಿವಿ ಮತ್ತು ನಿಮ್ಮ ಭುಜ ಒಂದೇ ಸಮರೇಖೆಯಲ್ಲಿ ಬರೋ ರೀತಿ ನೇರವಾಗಿ ನಿಂತ್ಕೊಂಡು ಎದೆ ಭಾಗ ಮುಂದಕ್ಕಿರಬೇಕು, ಭುಜಗಳು ಹಿಂದಕ್ಕಿರಬೇಕು. ಈ ರೀತಿ ನಿಲ್ಲುವ ಸ್ಥಿತಿಗೆ ಬಂದು ದೃಷ್ಟಿ ಒಂದು ಕಡೆ ಕೇಂದ್ರೀಕರಿಸ್ಕೊಳ್ಳಿ. ಕಣ್ಮುಚ್ಚಿ ಅಭ್ಯಾಸ ಮಾಡೋದು ಬೇಡ. ಕಣ್ಮುಚ್ಚಿದ್ರೆ ಮತ್ತೊಮ್ಮೆ ನಾನು ಹೇಳ್ದಂಗೆ ಸಮತೋಲನ ಕಳ್ಕೊಳ್ಳುವಂಥ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೆ ಒಂದೇ ಕಡೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸ್ಕೊಂಡು, ಮತ್ತು ನೀವು ಒಂದೇ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕಂದ್ರೆ ನೀವು ಕೇಂದ್ರೀಕರಿಸುವಂತಹ ಬಿಂದು ಬಂದು ನಿಮಗೆ ಅಲುಗಾಡುವಂಥದ್ದು ಇರಬಾರ್ದು. ಈ ಫ್ಯಾನು ಮತ್ತು ಮರ ಅಂದರೆ ಅಲುಗಾಡುತ್ತಲ್ಲ, ಅಂಥದ್ರ ಮೇಲೆ ನೀವು ದೃಷ್ಟಿ ಹರಿಸೋದು ಬೇಡ. ಯಾವುದಾದ್ರು ಸ್ಥಿರವಾಗಿರುವಂತಹ ವಸ್ತುವಿನ ಮೇಲೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ. ಗೋಡೆನೋ ಅಥವಾ ಏನಿದೆಯೋ ನಿಮ್ಮ ಕಣ್ಮುಂದೆ ಅದ್ರ ಕಡೆಗೆ ನಿಮ್ಮ ಕೇಂದ್ರೀಕರಿಸಿ. ಆದರೆ ಒಂದು ಅಂಶ ನೆನಪಲ್ಲಿರಲಿ, ಅದು ಅಲುಗಾಡಬಾರ್ದು. ಇನ್ನು ಅದು ಅಲುಗಾಡ್ತಾ ಇತ್ತು ಅಂದರೆ ನಿಮ್ಮ ಸಮತೋಲನ ಸಹ ಹತ್ತು ಕಡೆ ಇದು ಕಡೆ ಆಗುವಂತಹ ಸಂಭವ ಹೆಚ್ಚಾಗಿರುತ್ತೆ. ಅದಕ್ಕೆ ಯಾವುದಾದ್ರು ನಿಶ್ಚಲವಾಗಿರುವಂತಹ ವಸ್ತುವಿನ ಕಡೆಗೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಕಾಲುಗಳು ನಾನು ಹೇಳ್ದಂಗೆ ಭುಜ ಸಮಾನಾಂತರವಾಗಿ ಇಟ್ಕೊಂಡು, ತೊಡೆಯ ಭಾಗದ ಮೇಲೆ ಹಸ್ತ ಇಟ್ಕೊಂಡು, ಬೆನ್ನು ನೇರವಾಗಿ ಇಟ್ಕೊಂಡು, ದೃಷ್ಟಿಯನ್ನು ಒಂದು ಕಡೆ ಕೇಂದ್ರೀಕರಿಸ್ಕೊಂಡು ಮೊದಲಿಗೆ ಉಸಿರನ್ನ ಹೊರಗಡೆ ಹಾಕ್ತೀವಿ. ನಂತರ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಹಿಂಡಿಯನ್ನು ಮೇಲಕ್ಕೆ ಎತ್ತಾ ಬರಬೇಕು. ಅದ್ರ ಜೊತೆ ನಿಮ್ಮ ಕೈಯನ್ನು ಸಹ ಮೇಲಕ್ಕೆ ಎತ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಸಂಪೂರ್ಣವಾಗಿ ಉಸಿರನ್ನು ತೆಗೆದುಕೊಂಡಾಗ ಹಿಂಡಿಯನ್ನು ಗರಿಷ್ಠ ಮಟ್ಟಕ್ಕೆ ಮೇಲಕ್ಕೆ ಎತ್ತಿರ್ತೀವಿ, ಕೈಗಳನ್ನು ಸಹ ಮೇಲಕ್ಕೆ ಎತ್ಕೊಂಡಿರ್ತೀವಿ. ತಿರ್ಗಾ ಇಲ್ಲಿಂದ ಉಸಿರನ್ನು ಹೊರಗಡೆ ಹಾಕ್ತಾ ನಿಧಾನವಾಗಿ ಕೈಗಳನ್ನು ಕೆಳಗೆ ತರ್ತಾ ಬರಬೇಕು. ಕೆಳಗೆ ಬಂದಾಗ ಹಿಂಡಿಯನ್ನು ಕೆಳಗೆ ಇಳಿಸ್ತೀವಿ, ನಿಮ್ಮ ಹಸ್ತವನ್ನು ತೊಡೆಯ ಭಾಗಕ್ಕೆ ತಾಗಿಸ್ಕೊಳ್ತೀವಿ. ಮತ್ತು ಇದರಲ್ಲಿ ನೀವು ಒಂದು ಅಂಶ ಏನು ನೆನ್ಪಿಟ್ಕೊಳ್ಬೇಕಂದ್ರೆ, ನಿಮ್ಮ ಕಣಕಾಲಿನ ಚಲನೆ ಮತ್ತು ನಿಮ್ಮ ಕೈಯಿನ ಚಲನೆ ಮತ್ತು ಉಸಿರಾಟ ಮೂರರ ಸಮನ್ವಯನೂ ಇರಬೇಕು. ಅಂದರೆ ಇಲ್ಲಿ ಉಸಿರು ತೊಗೊಳಕ್ಕೆ ಶುರು ಮಾಡಿದ್ರೆ ನೀವು ಕೈನ ಮೇಲಕ್ಕೆ ಚಾಚ್ತಿರಲ್ಲ, ಇಲ್ಲಿವರೆಗೂ ಉಸಿರು ತೊಗೊಳ್ತಾನೆ ಇರಬೇಕು. ಮತ್ತು ಹಿಂಡಿನೂ ಹಂಗೆ ಮೇಲಕ್ಕೆ ಬರ್ತಾನೆ ಇರುತ್ತೆ. ಮತ್ತು ಇಲ್ಲಿ ಉಸಿರು ಬಿಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಉಸಿರನ್ನು ಬಿಡೋಕ್ಕೆ ಶುರು ಮಾಡುವಂಥದ್ದು, ಮತ್ತು ನಿಮ್ಮ ಹಸ್ತ ಕೆಳಗೆ ಬರುವಂಥದ್ದು, ಮತ್ತು ನಿಮ್ಮ ಹಿಂಡಿ ನೆಲಕ್ಕೆ ತಾಗುವಂಥದ್ದು ಮೂರು ಸಹ ಒಟ್ಟಿಗೆ ನಡೆಯುತ್ತೆ. ಅಂದರೆ ಇಲ್ಲಿ ಉಸಿರು ತೊಗೊಂಡು ಇಲ್ಲಿ ಉಸಿರು ಬಿಡೋಕ್ಕೆ ಶುರು ಮಾಡ್ತೀವಲ್ಲ, ಸಾಧಾರಣವಾಗಿ ಆಗುವಂತಹ ಒಂದು ಸಮಸ್ಯೆ ಏನಪ್ಪ ಅಂದರೆ, ಮೊದಲು ಹಿಂಡಿ ಇಳಿಸ್ಬಿಡ್ತೀವಿ, ಆನಂತರ ನಿಮ್ಮ ಕೈಯನ್ನು ಇಳಿಸ್ಕೊಂಡು ಬರ್ತೀವಿ. ಆದಷ್ಟು ಹಿಂಡಿ ನೆಲಕ್ಕೆ ತಾಗುವಂಥದ್ದು, ಹಸ್ತ ತೊಡೆ ಭಾಗಕ್ಕೆ ತಾಗುವಂಥದ್ದು ಮತ್ತು ಉಸಿರು ಖಾಲಿ ಆಗುವಂಥದ್ದು ಮೂರು ಸಹ ಒಂದೇ ಸಮಯದಲ್ಲಿ ನಡೆಯೋ ಥರ ನೀವು ಅಭ್ಯಾಸವನ್ನು ರೂಢಿಸ್ಕೊಳ್ತಾ ಹೋಗಬೇಕು. ಇದೇನಪ್ಪ ಅಂದರೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ. ನಿಮ್ಮ ಮೆದುಳಿಂದ ಬರುವಂತಹ ಸಂಕೇತಗಳು, ನರಗಳ ಮುಖಾಂತರ ನಿಮ್ಮ ಸಂಕೇತಗಳು ಏನು ಹೋಗುತ್ತೋ ಅದು, ಮತ್ತು ನಮ್ಮ ಸ್ನಾಯುಗಳು, ಈ ಎರಡರ ಮೇಲೂ ಸಹ ಸಮನ್ವಯವನ್ನು ತೆಗೆದುಕೊಳ್ಳೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಈ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳ್ತೀನಲ್ಲ, ಸೊ ಇದನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಈ ಅಭ್ಯಾಸ ಮಾಡೋದ್ರಿಂದ. ಸೊ ನಾನು ಮೊದಲು ಹೇಳಿದೆ, ಇಷ್ಟು ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸವನ್ನು ಮಾಡಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಅಭ್ಯಾಸ ಮಾಡಿ. ಇಷ್ಟು ದಿನ ನಾನು ಹೇಳಿದ್ನಲ್ಲ, ಮೊದಲಿಂದೆಲ್ಲ 5 ರಿಂದ 10 ನಿಮಿಷ ಅಭ್ಯಾಸ ಮಾಡುವಂಥದ್ದು. ಸೊ ಮತ್ತು ಇದು ನೀವು ಅಕಸ್ಮಾತ್ ನೀವು ಏನಾದರೂ ಗುಂಪಿನೊಟ್ಟಿಗೆ ಮಾಡ್ತಾ ಇದ್ದೀರಾ ಅಂದರೆ, ನೀವು ಯಾವತ್ತೂ ಗುಂಪಿನೊಟ್ಟಿಗೆ ಮಾಡಿದಾಗ ಆ ಪಕ್ಕದಲ್ಲಿ ಏನು ಮಾಡ್ತಾರೆ, ಅದ್ರ ಜೊತೆಗೆ ನೀವು ಸಹ ಸರಿ ಹೊಂದಿಸ್ಕೊಂಡು ಅವ್ರ ವೇಗಕ್ಕೆ ಸರಿ ಹೊಂದಿಸ್ಕೊಂಡು ಮಾಡಬೇಕು ಅನ್ನುವಂತಹ ಯಾವುದೇ ಅನಿವಾರ್ಯತೆ ಏನಿರೋದಿಲ್ಲ. ಅಂದರೆ ಅವ್ರ ಸಾಮರ್ಥ್ಯ ಒಂಥರ ಇರುತ್ತೆ, ನಿಮ್ಮ ಸಾಮರ್ಥ್ಯ ಒಂಥರ ಇರುತ್ತೆ. ನಿಮ್ಮ ಸಾಮರ್ಥ್ಯ ಏನಾದರೂ ನೀವು ಉಸಿರನ್ನು ದೀರ್ಘವಾಗಿ ತೊಗೊಳ್ಬೋದು, ಹೆಚ್ಚು ದೀರ್ಘವಾಗಿ ತೊಗೊಳ್ಬೋದು ಅಂತ ಅನ್ಸಿದ್ರೆ ನೀವು ಇನ್ನೂ ನಿಧಾನಕ್ಕೆ ಹೋಗ್ಬೋದು. ಕೆಲವರಿಗೆ ಅಷ್ಟು ದೀರ್ಘವಾಗಿ ಉಸಿರು ತೊಗೊಳಕ್ಕಾಗಲ್ಲ ಅನ್ನೋರು ಬೇಗವಾಗಿ ಹೋಗ್ಬಿಡ್ತಾರೆ. ಹಿಂಗೆ ಮಾಡ್ಬೋದು. ದಿನೇ ದಿನೇ ಅಭ್ಯಾಸ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಮೇಲಕ್ಕೆ ತೊಗೊಳ್ತಾ ಹೋಗಬೇಕು. ಅಷ್ಟೇ ನಿಧಾನವಾಗಿ ಕೆಳಗಡೆ ಇಳಿಸ್ಕೊಳ್ತಾ ಬರಬೇಕು.
ಹೀಗೆ ಅಭ್ಯಾಸವನ್ನು ಮಾಡ್ತಾಯಿರಿ. ಇದನ್ನ ಒಂದು ಸ್ವಲ್ಪ ದಿನ ಅಭ್ಯಾಸ ಮಾಡಿ ಅನಂತರ ನಾವು ಮುಂದಿನ ತರಗತಿಯಲ್ಲಿ ಮುಂದಿನ ವಿಡಿಯೋನಲ್ಲಿ ಮುಂದಿನ ಉಸಿರಾಟದ ಅಭ್ಯಾಸ ಕಡೆ ಹೋಗ್ತಾ ಹೋಗೋಣ. ಮತ್ತು ಹಿಂದಿನೆಲ್ಲ ಮರೆಯೋದು ಬೇಡ, ಹಿಂದಿನದನ್ನು ನೆನಪಲ್ಲಿ ಇಟ್ಕೊಂಡು ಮುಂದಿನ ಅಭ್ಯಾಸಕ್ಕೆ ಮಾಡ್ತಾಯಿರಿ. ಮತ್ತು ಈ ವಿಡಿಯೋ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂದರೆ ಅವ್ರಿಗೂ ಸಹ ಈ ವಿಡಿಯೋವನ್ನು ತಲುಪಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ.